ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2026ನೇ ನೂತನ ಆಂಗ್ಲ ಸಂವತ್ಸರದ ಮೇಷ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ ವಾರ್ಷಿಕ ಫಲಿತಾಂಶಗಳು ಅಂತಕ್ಕಂಥದ್ದನ್ನ ಯಾವ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೇವೆ ಅಂತಂದ್ರೆ, ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗ್ರಹಗಳು ಶನಿ, ಗುರು, ರಾಹು, ಕೇತು ಈ 4 ಗ್ರಹಗಳ ಆಧಾರವನ್ನಾಗಿಟ್ಕೊಂಡು ಈ ವರ್ಷ ಈ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ 2026ನೇ ಇಸ್ವಿಯಲ್ಲಿ ಈ 4 ಗ್ರಹಗಳ ರಾಶಿ ಪರಿವರ್ತನೆ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ, 2026ನೇ ಇಸ್ವಿಯಲ್ಲಿ ಶನಿಯ ಬದಲಾವಣೆ ಇರೋದಿಲ್ಲ. ಶನಿ ಮೀನ ರಾಶಿಯಲ್ಲೇ ವರ್ಷ ಪೂರ್ತಿ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನು ರಾಹು ಕೇತು ಬದಲಾವಣೆ ಇದೆಯಾ ಅಂತ ನೋಡೋದಾದ್ರೆ, ರಾಹು 2026 ಡಿಸೆಂಬರ್ 5ನೇ ತಾರೀಕಿನ ತನಕ ಕೂಡ ರಾಹು ಕೇತು ಬದಲಾವಣೆ ಕೂಡ ಇರೋದಿಲ್ಲ. ರಾಹು ಆಸ್ ಇಟ್ ಈಸ್ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಕೇತು ಆಸ್ ಇಟ್ ಈಸ್ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಇನ್ನು ಗುರುವಿನ ರಾಶಿ ಪರಿವರ್ತನೆ ಏನಾದ್ರೂ ಇದೆಯಾ ಅಂತ ನೋಡೋದೇ ಆದ್ರೆ, ಈ ವರ್ಷ 2 ಬಾರಿ ರಾಶಿಯನ್ನು ಚೇಂಜ್ ಮಾಡ್ಕೊಂತಾ ಇದ್ದಾರೆ. 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಆಗುತ್ತೆ. ಬಟ್ ಅವರು ಬಹು ಬೇಗನೆ 5 ತಿಂಗಳು ಮಾತ್ರ ಅಲ್ಲಿ ಇರ್ತಾರೆ. 2026 ಅಕ್ಟೋಬರ್ 31ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶ ಆಗುತ್ತೆ. ಬರೀ 5 ತಿಂಗಳು ಮಾತ್ರ ಅಲ್ಲಿ ಇರ್ತಾರೆ. ಅತಿಚಾರ ಮಾರ್ಗವಾಗಿ ಬಹು ಬೇಗನೆ ಬರ್ತಾ ಇದ್ದಾರೆ. ಈ ಗುರುವಿನ ಮೇನ್ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಯಿಂದ ಈ ಮೇಷ ರಾಶಿಯವರ ಮೇಲೆ ಯಾವ ತರಹದ ಎಫೆಕ್ಟ್ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ ಮೇಷ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಡೆ ಸಾತಿಯ ಒಂದು ಶನಿಯ ಪ್ರಭಾವ ನಿಮಗೆ ಗೊತ್ತೇ ಇದೆ. 12ನೇ ಮನೆಯಲ್ಲಿ ಶನಿ ನಡೀತಾ ಇದೆ. 12ನೇ ಮನೆಯಲ್ಲಿ ಶನಿ ಬಂದಾಗ ಈಗ ಮೇಷ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ತರ ಇರುತ್ತಾ? ಈಗ 12ನೇ ಮನೆ ಶನಿ ಇದ್ದಾರೆ, ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಅಂತ ಇರುತ್ತೆ ಸ್ನೇಹಿತರೆ. ಈ ಅಷ್ಟಕವರ್ಗ ಬಿಂದುಗಳನ್ನ ಯಾರೊಬ್ರು ಕೂಡ ನೋಡೋದೇ ಇಲ್ಲ. ಅಷ್ಟಕವರ್ಗ ಬಿಂದುಗಳು ಅಂದ್ರೆ ಆ ಪ್ಲಾನೆಟ್ ನಮಗೆ ಎಷ್ಟು ಸಹಕಾರ ಮಾಡುತ್ತೆ, ಎಷ್ಟು ಅನಾನುಕೂಲತೆ ಮಾಡುತ್ತೆ, ಎಷ್ಟು ಅನುಕೂಲ ಮಾಡುತ್ತೆ ಅಂತ ತೋರಿಸುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. 12ನೇ ಮನೆಯಲ್ಲಿ ಶನಿ ಬಂದು ಕುತ್ಕೊಂಡಾಗ ಅಷ್ಟಕವರ್ಗ ಬಿಂದುಗಳು 0, 1, 2 ಏನಾದ್ರು ಕೊಟ್ಟಿದ್ರೆ ಸಾಡೆ ಸಾತಿಯ ಪ್ರಭಾವ ತೀವ್ರತೆ ಜಾಸ್ತಿ ಇರುತ್ತೆ. ಅದೇ 4, 5, 6 ಕೊಟ್ಟಿದ್ರೆ ಸ್ವಲ್ಪ ಆವರೇಜ್ ಆಗಿರುತ್ತೆ. ಸ್ವಲ್ಪ ನಮಗೆ ತೊಂದರೆ ಕಡಿಮೆ ಕೊಡ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಇದೇ ಸಮಯದಲ್ಲಿ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಶನಿ ಮಹಾದಶ ಅಥವಾ ಶನಿ ಭುಕ್ತಿ ನಡೀತಾ ಇದ್ರೆ, ಜಾತಕ ರೀತಿಯ ಶನಿ ದಶ ಅಥವಾ ಶನಿ ಭುಕ್ತಿ, ಈ ಗೋಚಾರದಲ್ಲಿ ಬೇರೆ ನಿಮ್ಮ ಜನ್ಮ ರಾಶಿಯಿಂದ ಸಾಡೆ ಸಾತಿ ಶನಿ, ಇದರ ಇಂಪ್ಯಾಕ್ಟ್ ಡಬಲ್ ಇರುತ್ತೆ. ತುಂಬಾ ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಆತರ ತುಂಬಾ ಕಷ್ಟಕರವಾಗಿರ್ತಕ್ಕಂತಹ ಸಿಚುವೇಶನ್ ಫೇಸ್ ಮಾಡ್ಬೇಕಾಗುತ್ತೆ. ಈ 12ನೇ ಮನೆಯಲ್ಲಿ ಸಾಮಾನ್ಯವಾಗಿ ಶನಿ ಬಂದಾಗ ಸಾಡೆ ಸಾತಿಯ ಮೊದಲ ಅಧ್ಯಾಯ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ರಹಸ್ಯ ಶತ್ರುಗಳು ಉಟ್ಕೊಳ್ತಾರೆ, ಆರೋಗ್ಯದಲ್ಲಿ ಏರುಪೇರು, ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಹಠಾತ್ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಅಂದ್ರೆ ರಾತ್ರಿ ಹೊತ್ತು ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥವ್ರು ಈಗ ರಾತ್ರಿ ನಿದ್ದೆ ಬರೋದಿಲ್ಲ, ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ. ಪ್ರತಿನಿತ್ಯ ಒಂದು ಕ್ರಮವನ್ನು ಇಟ್ಕೊಂಡಿರ್ತೀರ, ಪೂಜೆ ಮಾಡೋದು ಅದನ್ನೆಲ್ಲ ಕ್ರಮವನ್ನು ಇಟ್ಕೊಂಡಿರ್ತಾರೆ. ಈಗ ಆ ಕ್ರಮ ತಪ್ಪಿ ಹೋಗುತ್ತೆ. ಪೂಜೆ ಮಾಡೋದಕ್ಕಾಗಲ್ಲ, ಪೂಜೆ ಮಾಡಕ್ ಮನಸ್ಸು ಬರಲ್ಲ. ಆಮೇಲೆ ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು, ಈ ತರ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ, ಲಾಭ ಕಡಿಮೆ, ಈ ತರ ಸಿಚುಯೇಷನ್ ಈ ಸಾಡೆ ಸಾತಿ ಶನಿಯ ಪ್ರಭಾವದಿಂದ. ಈ ಲಾಭಸ್ಥಾನದಲ್ಲಿ ರಾಹು ಇದ್ದಾರೆ, 5ನೇ ಮನೆಯಲ್ಲಿ ಕೇತು ಇದ್ದಾರೆ. ಲಾಭಸ್ಥಾನದಲ್ಲಿ ರಾಹು ಇದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಒಳ್ಳೇದಾಗ್ಬಿಡುತ್ತಾ? ಯಾಕೆಂದ್ರೆ ನಿಮಗೆ ದಶಾಭುಕ್ತಿ ಏನಾದ್ರು ರಾಹು ದಶನೋ ರಾಹು ಭುಕ್ತಿ ನಡೀತಾ ಇದ್ರೆ ಅದು ಆಕ್ಟಿವೇಟ್ ಆಗುತ್ತೆ, ಅದು ಫಲಿತಾಂಶ ಕೊಡುತ್ತೆ. ಯಾಕಂದ್ರೆ ಲಾಭಸ್ಥಾನಕ್ಕೆ ಬಂದಿರುತ್ತೆ, ಸ್ವಲ್ಪ ಫಲಿತಾಂಶ ಕೊಡುತ್ತೆ. ಸೊ ಲಾಭಸ್ಥಾನದಲ್ಲಿ ರಾಹು ಬಂದಾಗ ಒಳ್ಳೇದೆ. ಬಟ್ ಯಾರಿಗೆ ಅದು ಫಲಿತಾಂಶಗಳು ನಮಗೆ ಬೇಗ ಗೊತ್ತಾಗುತ್ತೆ ಅಂತಂದ್ರೆ, ರಾಹು ದಶನೋ ರಾಹು ಭುಕ್ತಿನೋ ನಡೀತಾ ಇದ್ರೆ ಅವಾಗ ಅದರ ಫಲಿತಾಂಶ ಹೊರಗಡೆ ಬರುತ್ತೆ. ಸೊ ಪಂಚಮ ಸ್ಥಾನದಲ್ಲಿ ಕೇತುವಿನಂತಹ ಗ್ರಹ ಬಂದಾಗ ಸಂತಾನದ ಒಂದು ವಿಚಾರದಲ್ಲಿ ವಿಳಂಬ ಆಗ್ತಾ ಇರುತ್ತೆ, ಮೆಂಟಲಿ ಟೆನ್ಷನ್ ಮಾಡ್ಕೊಂತೀವಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಡಿಮೆ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ರಾಂಗ್ ಸ್ಟೆಪ್ ಆಗೋದಕ್ಕೆ ರಾಂಗ್ ಸ್ಟೆಪ್ ಆಗ್ತಾ ಇರ್ತೀವಿ ನಾವು ಈ ಸಮಯದಲ್ಲಿ. ಆಮೇಲೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೆಲ್ಲ ಅಡೆತಡೆಗಳು, ಕಟ್ ಆಗ್ತಕ್ಕಂಥದ್ದು. ಒಂದ್ ಸೈಟ್ ತಗೋಬೇಕು ಅನ್ಕೊಂತೀರಾ, ಆಗೋದಿಲ್ಲ. ಒಂದ್ ಮನೆ ತಗೋಬೇಕು ಅನ್ಕೊಂತೀರಾ, ಅದು ಆಗೋದಿಲ್ಲ. ಈ ತರ ಸಿಚುಯೇಷನ್. ನೀವೇನ್ ಅನ್ಕೊಂತೀರಾ ಅದ್ ಮಾಡೋದಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಆಮೇಲೆ ಗುರುವಿನ ಪ್ರವೇಶ ನೋಡೋದಾದ್ರೆ 2026 ಜೂನ್ 2ನೇ ತಾರೀಕು ಚತುರ್ಥ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ. ಉಚ್ಚ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ. ನೀವು ಸಾಕಷ್ಟು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಮನೆ ಕಟ್ತೀರಾ, ಅದ್ ತಗೊಂತೀರಾ ಇದ್ ತಗೊಂತೀರಾ ಅಂತ ಹೇಳ್ತಾ ಇದ್ದಾರೆ. ಚತುರ್ಥ ಸ್ಥಾನಕ್ಕೆ ಗುರು ಬಂದಾಗ ಅರ್ಧಾಷ್ಟಮ ಗುರು ದೋಷ ಆಗುತ್ತೆ. 12ನೇ ಮನೆ ಅಧಿಪತಿ ಕೂಡ ಚತುರ್ಥ ಸ್ಥಾನಕ್ಕೆ ಬಂದಾಗ ವೃತ್ತಿಯಲ್ಲಿ ಸಾಕಷ್ಟು ಒತ್ತಡ ಬೀಳುತ್ತೆ ನಿಮ್ಮ ಮೇಲೆ.
ವೃತ್ತಿ ಯಾರೆಲ್ಲ ನೀವು ಜಾಬ್ ಮಾಡ್ತಾ ಇದ್ದೀರಾ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಒತ್ತಡ ಬೀಳುತ್ತೆ. ಇಷ್ಟು ದಿನ ಆರಾಮಾಗಿದ್ನಪ್ಪ, ಏನೋ 4-5 ಕೆಲಸಗಳು ಬಂದು ನನ್ನ ಮೈ ಮೇಲೆ ಬೀಳ್ತಾ ಇದೆ, ಪ್ರಾಜೆಕ್ಟ್ ಜಾಸ್ತಿ ಬರ್ತಾ ಇದೆ, ಈ ತರ ಸಿಚುಯೇಷನ್ ಬರ್ತಾ ಇರುತ್ತೆ. ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸೋದಕ್ಕೆ ನಿಮಗೆ ಇಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಮತ್ತಾಮೇಲೆ ಮುಖ್ಯವಾಗಿ ಮನೆ ಕಟ್ಟಬೇಕು, ವಿಳಂಬ ಆಗ್ತಾ ಇರುತ್ತೆ, ಆ ಹಣ ಸಾಲದು ಬರ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರೋ ಎಸ್ಟಿಮೇಷನ್ಗೆ ಆ ಮನೆಗೆ ಆ ಮನಿ ಸರಿಸುವುದಕ್ಕೆ ಆಗೋದಿಲ್ಲ. ಆ ತರ ಸಿಚುಯೇಷನ್ ಬರ್ತಾ ಹೋಗುತ್ತೆ. ಇರೋ ಸ್ಥಾನವನ್ನ ಬದಲಾವಣೆ ಮಾಡುವ ಪರಿಸ್ಥಿತಿ ಒದಗಿ ಬರುತ್ತೆ. ಅವಮಾನಗಳನ್ನ ಎದುರಿಸಬೇಕಾಗುತ್ತೆ, ಅಪವಾದಗಳನ್ನ ಎದುರಿಸಬೇಕಾಗುತ್ತೆ. ಈ ಸಮಯದಲ್ಲಿ ತಾಯಿಯ ಜೊತೆ ತಾಯಿಯ ಆರೋಗ್ಯದಲ್ಲಿ ವಿಚಾರದಲ್ಲಾಗಿರ್ಬೋದು, ತಾಯಿಯ ಜೊತೆ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು. ಆಮೇಲೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಅಶ್ರದ್ಧೆ ತೋರಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಮುಖ್ಯವಾಗಿ ಇರುವ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುವ ಸಾಧ್ಯತೆಗಳು ಇರುತ್ತೆ. ನಿಮ್ಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಪ್ಲೇಸ್ಗೆ ವರ್ಗಾವಣೆ ಆಗ್ತಕ್ಕಂಥದ್ದು, ಅಥವಾ ಮನೆ ಚೆನ್ನಾಗೇ ಇರ್ತೀರಾ, ಬಾಡಿಗೆ ಮನೆ ಚೆನ್ನಾಗೇ ಇರ್ತೀರಾ, ಸಡನ್ ಆಗಿ ಬೇರೆ ಮನೆ ಚೇಂಜ್ ಮಾಡ್ಕೊಂತೀರಾ, ಅಲ್ಲಿ ಮತ್ತೆ ಯಾಕಾದ್ರೂ ಈ ಮನೆಗೆ ಬಂದೋ ಅಂತ ಒಂದು ಫೀಲ್ ಆಗ್ತಾ ಇರುತ್ತೆ. ಅಂದ್ರೆ ಮನಸ್ಸಿಗೆ ನೆಮ್ಮದಿ ಅಂತೂ ಇರೋದಿಲ್ಲ. ಸ್ವಲ್ಪ ಈ ಮೇಷರಾಶಿಯವರು ಬ್ಲೈಂಡ್ ಮೆಥಡ್ ಅಲ್ಲಿ ಈ ಮೇಷರಾಶಿಯವರಿಗೆ 2026ಕ್ಕೆ ಮನೆ ಕಟ್ತೀರಾ, ಅದು ಕಟ್ತೀರಾ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ 2026ನೇ ಇಸ್ವಿಯಲ್ಲಿ ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಏನಾದ್ರೂ ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇದ್ರೆ ಆ ಗೃಹ ಯೋಗಗಳೆಲ್ಲ ಇರುತ್ತೆ. ಚತುರ್ಥ ಸ್ಥಾನಕ್ಕೆ ಗುರು ಬಂದ ತಕ್ಷಣ ಮನೆ ಕಟ್ತೀವಿ, ದಿಸ್ ಈಸ್ ಕಂಪ್ಲೀಟ್ಲಿ ಫೇಕ್. ಅರ್ಧಾಷ್ಟಮ ಗುರುವಿನ ದೋಷ ಅಂತ ನಾವು ಕರಿತೀವಿ. ಚತುರ್ಥ ಸ್ಥಾನಕ್ಕೆ ಗುರುವಿನಂತಹ ಗ್ರಹಗಳು ಬಂದಾಗ ನಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಾಗಿರ್ಬೋದು, ಉದ್ಯೋಗದಲ್ಲಿ ತೊಂದರೆಗಳು, ಹಣ ಹೇಳಿದ ಟೈಮ್ಗೆ ನಿಮ್ ಕೈಗೆ ಬರೋದಿಲ್ಲ, ಮತ್ತಾಮೇಲೆ ಏನಾದ್ರೂ ನೀವು ಅಂದ್ಕೊಂಡ್ರು ಅದು ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ, ಡಿಲೇ ಆಗ್ತಾ ಹೋಗುತ್ತೆ. ಇದೆಲ್ಲಾನು ನೀವು ನೋಡ್ಬೇಕಾಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 31ನೇ ತಾರೀಕಿನಿಂದ ಮತ್ತೆ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ. ಈ ನವೆಂಬರ್ ತಿಂಗಳು ಪೂರ್ತಿ ಕೂಡ ನಿಮಗೆ ಸಂಪೂರ್ಣವಾಗಿ ಸ್ವಲ್ಪ ಗುರುಬಲ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಅದು ಸ್ವಲ್ಪ ನಿಮಗೆ ಫೇವರಬಲ್ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪಾಸಿಟಿವ್ ಎನ್ವೈರನ್ಮೆಂಟ್, ಪಾಸಿಟಿವ್ ಮೈಂಡ್ ಬರ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ನೀವು ನೋಡಬಹುದು. ಒಟ್ಟಾರೆಯಾಗಿ ಮೇಷರಾಶಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಜಾಸ್ತಿ ಒತ್ತಡ, ಸ್ವಲ್ಪ ಮನೆ ಕಟ್ಟಬೇಕು ಅಥವಾ ಏನಾದ್ರು ಸೈಟ್ ತಗೋಬೇಕು, ವೆಹಿಕಲ್ ತಗೋಬೇಕು, ಡಿಲೇ ಆಗ್ತಾ ಹೋಗುತ್ತೆ. ವಾಹನದ ಅಪಘಾತಗಳು ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಈ ಮೇಷರಾಶಿಯವರು ತಪ್ಪದೆ ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಈ ದತ್ತಾತ್ರೇಯ ಚರಿತ್ರೆ ಅಂತ ಬರುತ್ತೆ, ದತ್ತಾತ್ರೇಯ ಸ್ವಾಮಿಯವರದ್ದು ಚರಿತ್ರೆ ಬುಕ್ ಬರುತ್ತೆ. ಅದನ್ನ ಪ್ರತಿನಿತ್ಯ ಒಂದೊಂದು ಚಾಪ್ಟರ್ ಓದ್ಕೊಂತ ಹೋಗಿ. ಹಾಗೇನೆ ಸ್ವಲ್ಪ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ಈ ಲಡ್ಡು ಸಿಹಿಯನ್ನ ಗುರುವಾರ ಸ್ವಲ್ಪ ಈ ದೇವಸ್ಥಾನಗಳಲ್ಲಿ ನೀವು ಹಂಚೋದಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಸಾಧ್ಯ ಆದ್ರೆ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.